ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ನಿಮ್ಮ ಮನೆಯ ಫ್ರಿಜ್ನಿಂದಲೂ ವಿಚಿತ್ರ ಸೌಂಡ್ ಬರ್ತಾ ಇದ್ರೆ ಎಚ್ಚರ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಫ್ರಿಜ್ನಿಂದ ಬರೋ ಎಲ್ಲ ಸೌಂಡ್ಗಳು ನಾರ್ಮಲ್ ಆಗಿರಲ್ಲ. ಅದು ನಿಮ್ಮ ಪಾಲಿಗೆ ಸಿಗ್ನಲ್ ಆಗಿರುತ್ತೆ, ಡೇಂಜರ್ ಸಿಗ್ನಲ್ ಆಗಿರುತ್ತೆ. ಹುಷಾರು ಅಂತಾರೆ ಎಕ್ಸ್ಪರ್ಟ್ಸ್. ಒಂದ್ ವೇಳೆ ನಿಮ್ಮ ಮನೆಯ ಫ್ರಿಜ್ನಿಂದ ದಡ್ ಅನ್ನೋ ಶಬ್ದ ಬರ್ತಾ ಇದೆಯಾ, ಇದನ್ನ ನೀವು ನಾರ್ಮಲ್ ಸೌಂಡ್ ಇಲ್ಲ ಫ್ರಿಜ್ ಹಾಳಾಗ್ತಾ ಇದೆ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಈ ವಿಚಾರದಲ್ಲಿ ಎಚ್ಚರವಾಗಿರಿ. ಯಾಕೆ ಅಂದ್ರೆ ಇದು ಫ್ರಿಜ್ ಸ್ಫೋಟ ಆಗೋ ಮುನ್ಸೂಚನೆ ಕೂಡ ಆಗಿರ್ಬೋದು. ನಿಮ್ಮ ಹುಷಾರಲ್ಲಿ ನೀವಿರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ಸಮೇತ ಯಾಕೆ ಫ್ರಿಜ್ನಿಂದ ಬರೋ ಎಲ್ಲ ಸೌಂಡ್ಸು ಸೇಫ್ ಅಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಅಂದಹಾಗೆ ಮಧ್ಯಪ್ರದೇಶದಲ್ಲಿ ಕಳೆದ ನವೆಂಬರ್ನಲ್ಲಿ ನಡೆದ ಘಟನೆಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಮಗುವಿನ ಜೀವನವನ್ನ ಈ ಫ್ರಿಜ್ ಯಾವ ರೀತಿ ಬರ್ಬಾದ್ ಮಾಡ್ತು, ಯಾವ ರೀತಿ ಹಾಳು ಮಾಡ್ತು ಅಂತ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ವೀಕ್ಷಕರೇ, ಈ ಫ್ರಿಜ್ ಒಬ್ಬ ಬಾಲಕನ ಮುಖವನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿತ್ತು. ಮುಖದ 108 ಮೂಳೆಗಳು ಕಂಪ್ಲೀಟ್ ಆಗಿ ಕ್ರ್ಯಾಕ್ ಆಗ್ಬಿಟ್ಟಿತ್ತು. ಆ ಹುಡುಗನ ಮುಖದ ಸರ್ಜರಿ ಮಾಡಬೇಕಾಯ್ತು. ಹೀಗಾಗಿ ಈ ವಿಡಿಯೋದಲ್ಲಿ ಫ್ರಿಜ್ನಿಂದ ಬರೋ ಸೌಂಡ್ಗಳೆಲ್ಲ ಅಪಾಯವನ್ನ ತರುತ್ತಾ, ಯಾವ ಸೌಂಡ್ ಏನ್ ಹೇಳುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ನೆನಪಿರ್ಲಿ ವೀಕ್ಷಕರೇ, ನಾನು ಆಗ್ಲೇ ಹೇಳಿದ ಹಾಗೆ ಫ್ರಿಜ್ನಿಂದ ಬರೋ ಎಲ್ಲಾ ಸೌಂಡ್ಗಳು ನಾರ್ಮಲ್ ಅಲ್ಲ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ನಿಮ್ಮ ಮನೆಯ ಫ್ರಿಜ್ನ ಕಂಪ್ರೆಸರ್ನಿಂದ ದಡ್ ಅಂತ ಶಬ್ದ ಬರ್ತಾ ಇದ್ರೆ ಇದು ನಿಮ್ಗೆ ಡೇಂಜರ್ ಗಂಟೆ. ಇದರಿಂದ ಅಪಾಯ ಸಂಭವಿಸಬಹುದು. ಹುಷಾರು. ಈ ಸೌಂಡ್ ಅನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹುಷಾರಲ್ಲಿ ನೀವಿರಿ. ಈ ಸೌಂಡ್ 2 ಕಾರಣಕ್ಕೆ ಬರಬಹುದು. ಒಂದು, ಕಂಪ್ರೆಸರ್ನ ಸ್ಕ್ರೂ ಲೂಸ್ ಆಗಿರ್ಬೋದು, ಇಲ್ಲ ಕಂಪ್ರೆಸರ್ ಯಾವುದಾದ್ರೂ ಒಂದು ಪಾರ್ಟ್ ಹಾಳಾಗಿರ್ಬೋದು. ಹೀಗಾಗಿ ಈ ಸೌಂಡ್ ಅನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ತಕ್ಷಣ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ರಿಪೇರಿ ಮಾಡಿಸಿ. ಕೆಲವರು ಏನ್ ಮಾಡ್ತಾರೆ, ಫ್ರಿಜ್ನ ಬಾಗಿಲನ್ನ ಸರಿಯಾಗಿ ಮುಚ್ಚಿರಲ್ಲ. ಈ ಟೈಮ್ ನಲ್ಲಿ ಐಸ್ ಬ್ಲಾಕ್ ಆಗಿ ವಿಚಿತ್ರ ಶಬ್ದ ಬರೋದಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಆಗ್ತಾ ಇದ್ರೆ ಫ್ರಿಜ್ ಅನ್ನ ತಕ್ಷಣ ಆಫ್ ಮಾಡಿ, ಫ್ರಿಜ್ ಅನ್ನ ಬಾಗಿಲನ್ನ ಸ್ವಲ್ಪ ಹೊತ್ತು ಓಪನ್ ಮಾಡಿಡಿ. ಐಸ್ ಕರಗುತ್ತೆ, ನಿಮ್ಮ ಮನೆಯ ಫ್ರಿಜ್ ನಂತರ ಸರಿಯಾಗುತ್ತೆ. ಮೂರನೇದು, ಫ್ರಿಜ್ ಕೂಲ್ ಆಗದೆ ಇದ್ರೆ ನಿಮ್ಮ ಮನೆಯ ಕಂಪ್ರೆಸರ್ ಡೇಂಜರ್ ನಲ್ಲಿ ಇದೆ ಅಂತ ಅರ್ಥ. ಕಂಪ್ರೆಸರ್ ಓವರ್ ಹೀಟ್ ಆದಾಗ್ಲೂ ಕೂಡ ಸೌಂಡ್ ಬರುತ್ತೆ. ಒಂದೊಂದ್ ಸಾರಿ ಕ್ಲಿಕ್ ಅಂತ ಸೌಂಡ್ ಬರುತ್ತೆ. ಹೀಗಾಗಿ ನಿಮ್ಮನೇಲೂ ಏನಾದ್ರೂ ಈ ರೀತಿಯಾಗಿ ಸೌಂಡ್ ಬರ್ತಾ ಇದ್ರೆ ರಿಪೇರಿ ಮಾಡಿಸಿ. ಈ ರೀತಿ ಆದಾಗ ಫ್ರಿಜ್ ನ ಹಿಂದೆ ಇರುವಂತಹ ಕಂಡೆನ್ಸರ್ ನನ್ನ ಕ್ಲೀನ್ ಮಾಡಿ. ಮತ್ತೆ ಸೌಂಡ್ ಬರ್ತಾ ಇದ್ರೆ ಚೆಕ್ ಮಾಡಿಸಿ, ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ. ವೀಕ್ಷಕರೇ, ನಾನು ಸ್ಟಾರ್ಟಿಂಗ್ ನಲ್ಲಿ ಒಂದು ಮಗುವಿನ ಕಥೆಯನ್ನ ಹೇಳಿದೆ. ಫ್ರಿಜ್ ಸ್ಫೋಟದಿಂದ ಮಗುವಿನ ಮುಖ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಯಿತು ಅಂತ. ಇಲ್ಲಿ ಮನೆಯವರ ನೆಗ್ಲಿಜೆನ್ಸಿ ಈ ಅನಾಹುತಕ್ಕೆ ಕಾರಣ ಆಯಿತು. ಡಾಕ್ಟರ್ ಸರ್ಜರಿ ಕೂಡ ಮಾಡಿದ್ರು. ಆದ್ರೆ ಮಗುವಿನ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ, ಸೇಫ್ ಆಗಿದೆ ಮಗು. ಆದ್ರೆ ಮುಖದ ಪಾರ್ಟ್ ಡ್ಯಾಮೇಜ್ ಆಗಿದೆ. ಹಾಗಂತ ಎಲ್ಲಾ ಶಬ್ದಗಳು ಕೂಡ ಡೇಂಜರ್ ಅಂತ ಹೇಳೋದಕ್ಕಾಗಲ್ಲ. ನಾರ್ಮಲ್ ಸೌಂಡ್ಗಳು ಕೂಡ ಇರುತ್ತೆ. ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ತುಂಬಾ ಸೌಂಡ್ ಬರ್ತಾ ಇದೆ, ಸ್ಟಾಪೇ ಆಗ್ತಿಲ್ಲ, ಫ್ರಿಜ್ ಅಲ್ಲಿ ಏನಾದ್ರೂ ಸಮಸ್ಯೆ ಕಾಣಿಸ್ತಾ ಇದೆ ಇದರಿಂದ ಅಂತ ಅಂದಾಗ ನೆಗ್ಲೆಕ್ಟ್ ಮಾಡಬೇಡಿ. ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿ ಚೆಕ್ ಮಾಡಿಸಿ. ಜೊತೆಗೆ ಆಗಾಗ ನಿಮ್ಮ ಮನೆಯ ಫ್ರಿಜ್ ಅನ್ನ ಸರ್ವಿಸ್ ಮಾಡಿಸೋದನ್ನ ಮರಿಬೇಡಿ. ಯಾಕೆ ಅಂತ ಅಂದ್ರೆ ಫ್ರಿಜ್ ಒಳಗೆ ಏನಾದ್ರೂ ಸಮಸ್ಯೆ ಇದ್ದಾಗ ನೀವು ಸರ್ವಿಸ್ ಮಾಡಿಸಿದ್ರೆ ಏನಾದ್ರೂ ಸಮಸ್ಯೆ ಇದ್ದಾಗ ಅದು ಗೊತ್ತಾಗುತ್ತೆ, ತಕ್ಷಣ ರಿಪೇರಿ ಮಾಡಿಸಬಹುದು. ಫ್ರಿಜ್ ಅಂತ ಅಲ್ಲ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳೇ ಇರಲಿ, ಇವುಗಳ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಬೇಡ, ಎಚ್ಚರಿಕೆ ಇರಲಿ. ನೀವು ಹಾಗೂ ನಿಮ್ಮ ಮನೆಯವರ ಸೇಫ್ಟಿ ಕಡೆ ದಯವಿಟ್ಟು ಗಮನ ಕೊಡಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.